50ರಿಂದ 70ರ ಹಿರಿಯ ವಯಸ್ಸಿನ ಅಪ್ಪ ಅಮ್ಮಂದಿರಿಗಾಗಿ ಉಪಯುಕ್ತವಾದಂತಹ ಮಾಹಿತಿ. ಈ ವಿಡಿಯೋ ತಪ್ಪದೆ ನೋಡಿ. ದಿನದಲ್ಲಿ 1ರಿಂದ 2 ಬಾರಿಯಷ್ಟೇ ಕಾಫಿ ಅಥವಾ ಟೀ ಕುಡಿಯಿರಿ. ನೀವು ಕಾಫಿ ಟೀ ಕುಡಿಯುವಾಗ ಹಾಲನ್ನು ಕಡಿಮೆ ಬಳಸಿ. ಕಾಫಿ ಟೀ ಹೆಚ್ಚು ಬಾರಿ ಕುಡಿಯಬೇಡಿ. ಹಗಲಿನಲ್ಲಿ ಹೆಚ್ಚು ನೀರು ಕುಡಿಯಿರಿ, ಆದರೆ ರಾತ್ರಿಯಲ್ಲಿ ಕಡಿಮೆ ಕುಡಿಯಿರಿ. ಇದರಿಂದ ಪದೇ ಪದೇ ರಾತ್ರಿ ಏಳುವುದು ತಪ್ಪುತ್ತದೆ. ಸಂಜೆ 6ರ ನಂತರ ಸ್ವಲ್ಪ ಲಘು ಆಹಾರವನ್ನು ಸೇವಿಸಿ. ಆದಷ್ಟು ಎಣ್ಣೆಯುಕ್ತ ಆಹಾರವನ್ನು ಕಡಿಮೆ ಸೇವಿಸಿ. ರಾತ್ರಿ 10ರಿಂದ ಬೆಳಗ್ಗೆ 6 ಗಂಟೆಯವರೆಗೆ ಮಲಗಲು ಒಳ್ಳೆಯ ಸಮಯ. ದಿನಕ್ಕೆ ಕನಿಷ್ಠ 7ರಿಂದ 8 ಗಂಟೆಗಳ ಕಾಲ ಮಲಗಲು ಪ್ರಯತ್ನಿಸಿ. ಒತ್ತಡವನ್ನು ನಿವಾರಿಸಲು ಮಧ್ಯಾಹ್ನ 2ರಿಂದ 3 ಗಂಟೆ ಒಳಗೆ ಸ್ವಲ್ಪ ವಿಶ್ರಾಂತಿ ತೆಗೆದುಕೊಂಡು ನಿದ್ರೆ ಮಾಡಿ. ತಣ್ಣೀರಿನಿಂದ ಔಷಧಿಗಳನ್ನು ತೆಗೆದುಕೊಳ್ಳಬೇಡಿ. ಉಗುರು ಬೆಚ್ಚಗಿನ ನೀರಿನಿಂದ ತೆಗೆದುಕೊಳ್ಳಿ. ಮಲಗುವ ಅರ್ಧ ಗಂಟೆ ಮೊದಲು ನಿಮ್ಮ ಔಷಧಿಯನ್ನು ತೆಗೆದುಕೊಳ್ಳಿ. ಔಷಧಿಯನ್ನು ತೆಗೆದುಕೊಂಡ ತಕ್ಷಣ ಮಲಗಬೇಡಿ. ಮೊಬೈಲ್ನಲ್ಲಿ ಮಾತನಾಡುವಾಗ ನಿಮ್ಮ ಎಡಕಿವಿ ಬಳಸಿ. ಬಲಕಿವಿ ನೇರವಾಗಿ ನಿಮ್ಮ ಮೆದುಳಿಗೆ ಹಾನಿ ಮಾಡುತ್ತದೆ. ಉಪ್ಪು ಮತ್ತು ಸಕ್ಕರೆಯ ಸೇವನೆಯನ್ನು ಮಿತಗೊಳಿಸಬೇಕು. ಉಪ್ಪು ಮತ್ತು ಸಕ್ಕರೆ ಅಧಿಕ ರಕ್ತದ ಒತ್ತಡ ಮತ್ತು ಮಧುಮೇಹದಂತಹ ಕಾಯಿಲೆಗಳಿಗೆ ಕಾರಣವಾಗತ್ತೆ. ಎಷ್ಟೇ ದೊಡ್ಡ ಕಷ್ಟವಿದ್ದರೂ ತಾಳ್ಮೆಯನ್ನು ಕಳೆದುಕೊಳ್ಳಬೇಡಿ. ಕಷ್ಟ ಬಂದಾಗ ಯಾರ ಹತ್ತಿರವಾದರೂ ಸಹಾಯ ಕೇಳುವ ಮುನ್ನ ಸಾವಿರಾರು ಬಾರಿ ಯೋಚನೆ ಮಾಡಿ. ಯಾಕೆಂದರೆ ಕಷ್ಟದ ಭಾರ ಸ್ವಲ್ಪ ಸಮಯವಿರುತ್ತದೆ, ಆದರೆ ಸಹಾಯದ ಭಾರ ಜೀವನ ಪರ್ಯಂತ ಇರುತ್ತೆ. ಸ್ನಾನ ಮಾಡುವಾಗ ಸುಮ್ಮನೆ ಬಾಗಿಲು ಹಾಕಿಕೊಳ್ಳಿ. ಬೋಲ್ಟ್ ಹಾಕಬೇಡಿ. ಸ್ಟೂಲ್ ಮೇಲೆ ಕುಳಿತುಕೊಂಡು ಸ್ನಾನ ಮಾಡಿ. ನಿಂತುಕೊಂಡು ಸ್ನಾನ ಮಾಡಬೇಡಿ. ನಿದ್ರೆ ಮಾಡಿ ಏಳುವಾಗ ತಕ್ಷಣ ಕುಳಿತುಕೊಳ್ಳಬೇಡಿ. ನಿಧಾನವಾಗಿ ಕುಳಿತು 30 ಸೆಕೆಂಡ್ ನಂತರ ಓಡಾಡಬೇಕು. ರಾತ್ರಿ ಹೊತ್ತು ತಕ್ಷಣವೇ ಎದ್ದು ಓಡಾಡಬೇಡಿ. ಚೇರ್, ಸ್ಟೂಲ್ ಇವುಗಳ ಮೇಲೆ ನಿಂತು ಯಾವುದೇ ಕೆಲಸವನ್ನ ಮಾಡಬೇಡಿ. ವಾಹನಗಳನ್ನು ಓಡಿಸುವಾಗ ಕಾರು ಅಥವಾ ಬೈಕ್ನಲ್ಲಿ ಒಬ್ಬರೇ ಹೋಗಬೇಡಿ. ಯಾರನ್ನಾದರೂ ಜೊತೆಯಲ್ಲಿ ಕರೆದುಕೊಂಡು ಹೋಗಿ. ಡಾಕ್ಟರ್ ಸಲಹೆ ಇಲ್ಲದೆ ಯಾವುದೇ ಮೆಡಿಸಿನ್ ನೀವಾಗೇ ತೆಗೆದುಕೊಳ್ಳಬೇಡಿ. ಡಾಕ್ಟರನ್ನು ಕೇಳಿ ಪಡೆಯಿರಿ. ನಿಮಗೆ ಏನನ್ನಿಸುತ್ತೋ ಅದನ್ನೇ ಮಾಡಿ. ನಿಮಗೆ ಹೇಗೆ ಸಮಾಧಾನವಾಗುತ್ತದೋ ಹಾಗೆ ಮಾಡಿ. ಯಾರೋ ಹೇಳಿದರು ಎಂದು ಮಾಡಬೇಡಿ. ಬ್ಯಾಂಕ್, ಶಾಪಿಂಗ್, ಮಾರ್ಕೆಟ್, ಸಂಬಂಧಿಕರ ಮನೆಗೆ ಹೋಗಬೇಕಾದರೆ ಮನೆಯವರನ್ನು ಯಾರನ್ನಾದರೂ ಜೊತೆಯಲ್ಲಿ ಕರೆದುಕೊಂಡು ಹೋಗಿ. ಮನೆಯಲ್ಲಿ ಒಬ್ಬರೇ ಇರಬೇಕಾದರೆ ಗುರುತು ಪರಿಚಯ ಇಲ್ಲದವರನ್ನು ಮನೆಯೊಳಗೆ ಸೇರಿಸಬೇಡಿ. ನಿಮ್ಮ ಬೆಡ್ರೂಮ್ ಬಾಗಿಲನ್ನು ಹಾಗೆ ಸುಮ್ಮನೆ ಮುಚ್ಚಿ ನಿದ್ರಿಸಿ. ಬೋಲ್ಟ್ ಹಾಕಬೇಡಿ. ಎಲ್ಲರ ಜೊತೆಯಲ್ಲೂ ನಯ ವಿನಯದಿಂದ ಮಾತನಾಡಿ. ಯಾವಾಗಲೂ ನಿಮ್ಮ ಹಿಂದಿನ ಮತ್ತು ಮುಂದಿನ ಜೀವನದ ಬಗ್ಗೆ ಯೋಚನೆ ಮಾಡಿ ಕೊರಗಬೇಡಿ. ಈಗ ನಡೆಯುತ್ತಿರುವ ಬಗ್ಗೆ ಯೋಚಿಸಿ. ಈ ವಯಸ್ಸಿನಲ್ಲಿ ನೆಮ್ಮದಿಯ ಜೀವನ, ಆರೋಗ್ಯವನ್ನು ಕಾಪಾಡಿಕೊಳ್ಳುವುದು, ಖುಷಿಯಾಗಿರುವುದು ಬಹಳ ಮುಖ್ಯ. ಒಳ್ಳೆಯ ಸಂಬಂಧಗಳು ಮತ್ತು ಒಳ್ಳೆಯ ಸ್ನೇಹಿತರನ್ನು ಹೊಂದಿ. ಹೊರಗಡೆ ಹೋದಾಗ ರಸ್ತೆಯಲ್ಲಿ ಹೋಗುವಾಗ ಹೊಸ ವ್ಯಕ್ತಿಗಳೊಂದಿಗೆ ವಾದ ವಿವಾದ ಮಾಡಿಕೊಳ್ಳಬೇಡಿ. ರಸ್ತೆಯಲ್ಲಿ ಹೋಗುವಾಗ ಅಪರಿಚಿತರು ಯಾರಾದರೂ ಏನಾದರೂ ಕೊಟ್ಟರೆ ತೆಗೆದುಕೊಳ್ಳಬೇಡಿ. ಅಪರಿಚಿತರ ಸಂಗಡ ಮಾತನಾಡಿ ವ್ಯವಹರಿಸಬೇಡಿ. ನಿಮ್ಮ ಮನೆಯವರ, ಮಕ್ಕಳ ಹಾಗೂ ನೆರೆಮನೆಯವರ ಮೊಬೈಲ್ ನಂಬರ್ ಪರ್ಸ್ನಲ್ಲಿ ಬರೆದಿಟ್ಟುಕೊಳ್ಳಿ. ಬಸ್ ಹಾಗೂ ರೈಲಿನಲ್ಲಿ ಪ್ರಯಾಣಿಸುವಾಗ ಹೆಚ್ಚಿನ ಲಗೇಜನ್ನು ತೆಗೆದುಕೊಂಡು ಹೋಗಬೇಡಿ. ನಿಮ್ಮ ಬ್ಯಾಂಕ್ ವಿವರಗಳನ್ನು ಯಾರೊಂದಿಗೂ ಹಂಚಿಕೊಳ್ಳಬೇಡಿ. ಇಮೇಲ್, ಪಾಸ್ವರ್ಡ್, OTPಗಳನ್ನು ಯಾರೊಂದಿಗೂ ಹೇಳಬೇಡಿ. ಈ ಮಾಹಿತಿಗಳು ಉಪಯುಕ್ತ ಎನಿಸಿದರೆ ದಯವಿಟ್ಟು 10 ಬಾರಿ ಓದಿ, ಕೇಳಿ, ಚಿಂತಿಸಿ ಸರಿಯಿದೆ ಎಂದರೆ ಈ ಉಪಯುಕ್ತ ಮಾಹಿತಿಗಳನ್ನು 10 ಜನರಿಗೆ ಶೇರ್ ಮಾಡಿ. ಸಹಕರಿಸಿ. ಧನ್ಯವಾದಗಳು.